ಈ ಬಾರಿ ಡೆಫಿನೆಟ್ಲಿ ನಮ್ಮ ಮಾನ್ಯ ಪಿ ಸಿ ಮೋಹನ್ ಅವ್ರು ಗೆಲ್ತಾರೆ. ಯಾಕಂದರೆ ಇಲ್ಲಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅವರು. ಆ್ಯಕ್ಚುಲಿ ಮೋದಿಯ ಮಾಡಿರುವಂಥ ಎಲ್ಲ ಒಳ್ಳೆ ಕೆಲಸಗಳು ಇಡೀ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಬ್ಯಾಂಗ್ಳೂರು ಸುತ್ತಮುತ್ತ ಉತ್ತರ ಮತ್ತು ದಕ್ಷಿಣ ಸೆಂಟ್ರಲ್ಲು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅದ್ಭುತವಾಗಿ ಗೆಲ್ತಾರೆ ಅಂತ ನನ್ನ ಅಭಿಪ್ರಾಯ. ಎಸ್ಪೆಷಲಿ ಯಾರು ಮೋದಿಜಿಯವರ ಕೆಲಸ ಇದೆಯಲ್ಲ, ಯಾರು ಅನ್ಬಿಲಿವಲ್. ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಕೊಟ್ಟಿದ್ದಾರೆ ಇಲ್ಲಿ ಕಾಂಗ್ರೆಸ್ ಫ್ರೀ ಬೀಸ್ಕೊಳ್ಳೋ, ಅದಕ್ಕೆ ಯಾರು ಜನ ಮರಳಾಗಲ್ಲ. ಒಂದು ರೈತ ಮಹಿಳೆ ಹೇಳ್ತಿದ್ಲಂತೆ, ಏನಮ್ಮ ಫ್ರೀ ಕೊಟ್ಟಿದ್ದಾರೆ ನಿಮಗೆ, ನೀವು ಯಾರಿಗೆ ಓಟ್ ಹಾಕ್ತೀರಾ ಅಂತ. ಆಕೆ ಎಷ್ಟು ಬುದ್ಧಿವಂತೆ ಅಂದರೆ, ಫ್ರೀ ಬೀಸು ರಾಜ್ಯದ ಎಲೆಕ್ಷನ್ಗಾಯಿತು, ಈಗ ಬರುವಂಥ ಎಲೆಕ್ಷನ್ ಇದೆಯಲ್ಲ ಇದು ದೇಶದ ರಕ್ಷಣೆಗಾಗಿ ಮಾಡಿರುವಂಥ ಎಲೆಕ್ಷನ್ನು, ಆದ್ದರಿಂದ ನಾವು ಓಟ್ ಹಾಕೋದೇ ಮೋದಿಜಿಯವರಿಗೆ ಅಂತ. ಅದಕ್ಕೆ ನಮ್ಮ ದೇಶದ ಬೆನ್ನೆಲುಬು ರೈತರು ಮತ್ತು ನಮ್ಮ ಏನು ದೇಶ ರಕ್ಷಣೆ ಮಾಡುವಂತಹ ಸೈನಿಕರು. ಸೊ ಇವರಿಬ್ಬರ ಈ ಉತ್ಸಾಹ ಮತ್ತು ಬೆಂಬಲ ನಮ್ಮ ಇಡೀ ಮೋದಿ ಸರ್ಕಾರಕ್ಕಿದೆ. ಡೆಫಿನೆಟ್ಲಿ ನಮ್ಮ ಸರ್ಕಾರ ಅಂದರೆ ಮೋದಿ ಬೆಂಬಲಿತ BJP ಸರ್ಕಾರ ಎಲ್ಲ 28 ಕ್ಷೇತ್ರದಲ್ಲಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ನಾನು ಜ್ಯೋತಿ ಗೌಡ, BJP ಕಾರ್ಯಕರ್ತೆ, ಶಾಂತಿನಗರ ವಾರ್ಡ್. ನಿಮ್ಮ ಒಂದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹೇಳೋದಾದ್ರೆ ಏನೇನು ಡೆವಲಪ್ಮೆಂಟ್ಸ್ ಆಗಬೇಕಾಗಿದೆ? ಡೆವಲಪ್ಮೆಂಟ್ಸ್ ಅಂದರೆ ಕೆಲವು ವಿಚಾರಗಳಲ್ಲಿ ಏನಾಗುತ್ತೆ, ಕೆಲವರು ರಾಜ್ಯದ MLAಗಳು ಮಾಡೋ ಕಾರ್ಯಗಳಿರುತ್ತೆ, ಎಂ ಪಿಯವರ ಫಂಡ್ ಬೇರೆ ಇರುತ್ತೆ. ಸೊ ನಮ್ಮ ಪಿ ಸಿ ಮೋಹನ್ ಅವರು ಬಂದಿರುವಂಥ ಫಂಡನ್ನು ಅದ್ಭುತವಾಗಿ ಬಳಸಿದ್ದಾರೆ ಅಂತ ಹೇಳ್ಬೋದು. ಎಲ್ಲೂ ಕೆಲವರು ಏನ್ಕೊಂಡ್ರೆ ಅದು ಮಾಡಿದೆ ಇದು ಮಾಡಿದೆ ಅಂತ ಕೆಲವು MP ಗಳು ಹೇಳ್ತಾನೆ ಇರ್ತಾರೆ. ಬಟ್ ಪಿ ಸಿ ಮೋಹನ್ ಅವ್ರ ಕ್ಷೇತ್ರದಲ್ಲಿ ಎಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅದನ್ನು ಹೇಳ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ, ಅದು ಜನಗಳಿಗೆ ತಲುಪೋ ಕೆಲಸ ಮಾಡಬೇಕು. ಅದು ಆ ಅದ್ಭುತ ಕೆಲಸನ ಪಿ ಸಿ ಮೋಹನ್ ಅವ್ರು ಮಾಡಿದ್ದಾರೆ. ಅವ್ರು ಮಾಡಿರೋ ಕೆಲಸದಿಂದನೇ ಇಷ್ಟೊಂದು ಜನ ಇಲ್ಲಿ ಸೇರಿದ್ದಾರೆ. ಹಾಗೆ ಈ ಸರಿ ಅದ್ಭುತವಾಗಿ ಗೆಲ್ತಾರೆ ಅಂತ ನನ್ನ ಅಭಿಪ್ರಾಯ. ಡೆಫಿನೆಟ್ಲಿ, ಯಾಕಂದರೆ ಇಲ್ಲಿ ಯಾರನ್ನಾದ್ರೂ BJP ಕಾರ್ಯಕರ್ತರನ್ನು ಕೇಳಿ ಅವರ ಅಭಿಪ್ರಾಯ ಏನಿದೆ. ಬ್ಯಾಂಗ್ಳೂರು ಸೆಂಟ್ರಲ್ಲು ಅತ್ಯಂತ ಬಹುಮತದಿಂದ ಗೆಲ್ತಾರೆ ಅಂತ ತುಂಬ ಹೇಳ್ತಾ ಇದ್ದಾರೆ. ನಾನು ಕೂಡ ಅದರಲ್ಲಿ ಒಬ್ಬಳು. ಧನ್ಯವಾದಗಳು.